असतो मा सद्गमय तमसो मा ज्योतिर्गमय मृत्योर्मा अमृतं गमय। ओम शांति शांति शांति। दीपं ज्योति परब्रह्म सर्वतोरं दीपेन साध्यते ज्योति दीपं दर्शयामि। ವೀಕ್ಷಕರೇ, ಅಕ್ಟೋಬರ್ ತಿಂಗಳಲ್ಲಿ ನಿಮ್ಮ ರಾಶಿಯ ಭವಿಷ್ಯ ಹೇಗಿದೆ? ಕಾರ್ತೀಕ ಮಾಸ, ಕಾರ್ತೀಕದಲ್ಲಿ ದೀಪಕ್ಕೆ ಮಹತ್ವವನ್ನು ಕೊಡ್ತೇವೆ. ದೀಪಾವಳಿಯಿಂದ ಕಾರ್ತೀಕ ಮಾಸದವರೆಗೂ ಪ್ರತಿ ದೇವಾಲಯಗಳಲ್ಲಿ ದೀಪೋತ್ಸವ ಅಂತಕ್ಕಂಥದ್ದು ನಡೆಯುತ್ತೆ. ಇಂಥ ಒಂದು ಅಕ್ಟೋಬರ್ ಮಾಸದಲ್ಲಿ ಪ್ರತಿಯೊಬ್ಬರೂ ಕೂಡ ನಂದಾ ದೀಪವನ್ನ ದೇವಾಲಯಗಳಲ್ಲಿ ಅರ್ಪಣೆಯನ್ನ ಮಾಡಿ ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಯಾಕೆಂದ್ರೆ ಮನೆಯಲ್ಲಿ ಯಾವುದೇ ಒಂದು ದೀಪ ಅಂತಕ್ಕಂಥದ್ದು ಹಾರಬಾರದು. ಇದಕ್ಕೆ ಗ್ರಹಚಾರ ಮುಖ್ಯ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಗ್ರಹಗಳ ಬಲಾಬಲಗಳು ಅಂತಕ್ಕಂಥದ್ದು. ಚಂದ್ರಬಲಂತು ತಾರಾಬಲಂತು ದೇವ, ಸುಲಜ್ಞ ಸಾವಧಾನ, ಶುಭ ಮುಹೂರ್ತ ಸಾವಧಾನ, ಲಕ್ಷ್ಮೀ ನಾರಾಯಣ ಧ್ಯಾನ ಸಾವಧಾನ. ಆ ಶ್ರೀಮನ್ನಾರಾಯಣ ನಿಮಗೆಲ್ಲರಿಗೂ ಕೂಡ ಒಳಿತನ್ನ ಮಾಡಲಿ. ದೀಪ ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಯಾಗಲಿ. ಇನ್ನು ಧನುಸು ರಾಶಿ. ಧನುಸು ರಾಶಿಯವರಿಗೆ ಸುಖ ಸ್ಥಾನದಲ್ಲಿ ಶನಿ, ಸಪ್ತಮ ಸ್ಥಾನದಲ್ಲಿ ಗುರು. ಧನುಸ್ಸು ರಾಶಿಗೆ ಅಧಿಪತಿ ಗುರು, ಹೌದಲ್ವಾ? ಆ ಗುರು ಏನ್ ಮಾಡ್ತಾ ಇದ್ದಾರೆ? ಬಲವನ್ನು ಕೊಟ್ಟಿದ್ದಾರೆ ನಿಮಗೆ. ಸಾಧನೆ ಮಾಡ್ತಕ್ಕಂಥ ಸಮಯ. ಆ ಸಾಧನೆ ಮಾಡ್ತಕ್ಕಂಥ ಸಮಯದಲ್ಲಿ ಆಲಸ್ಯ ಮನೋಭಾವ ಅಂತಕ್ಕಂಥದ್ದು ನಿಮ್ಮಲ್ಲಿ. ಲೇಜಿ, ಅಯ್ಯೋ ಮಾಡಿದ್ರೆ ಆಯ್ತು ಬಿಡು, ಬಿಟ್ರೆ ಆಯ್ತು ಬಿಡು, ಅಯ್ಯೋ ನಾಳೆ ಹೋಗೋಣ ಬಿಡು, ಈ ರೀತಿ ಲೇಜಿ ಅಂತಕ್ಕಂಥದ್ದು ಬರುತ್ತೆ ಮನಸ್ಸಿನಲ್ಲಿ. ಚಂಚಲತೆ ಅಂತಕ್ಕಂಥದ್ದು ಬರುತ್ತೆ. ಅದಕ್ಕೆ ಹೇಳೋದು, ಮೊದಲು ಮನಸ್ಸನ್ನ ಏಕಾಗ್ರತೆಯಲ್ಲಿ ಇಟ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ. ನಿಮ್ಮ ಕೆಲಸ ಕಾರ್ಯಗಳು ಅನುಕೂಲದ ರೀತಿಯಲ್ಲಿ ನಿಮಗೆ ಆಗಬೇಕು. ನೀವು ಅಂದುಕೊಂಡಿರ್ತಕ್ಕಂಥದ್ದನ್ನ ನೀವು ಸಾಧನೆ ಮಾಡಬೇಕು ಅನ್ನೋದಾದ್ರೆ ಮೊದಲು ದೃಢ ನಿರ್ಧಾರವನ್ನ ಮಾಡಿ, ಮನಸ್ಸನ್ನ ಏಕಾಗ್ರತೆಯಲ್ಲಿ ಇರ್ತಕ್ಕಂಥ ಕೆಲಸವನ್ನ ಮಾಡಿ. ಶಾಂತಿ ಮಂತ್ರಗಳನ್ನ ಪಾರಾಯಣವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ದೊಡ್ಡ ದೊಡ್ಡ ಶಾಂತಿ ಮಂತ್ರಗಳು ಪುರೋಹಿತರು, ವೇದಾಧ್ಯಯನ ಮಾಡಿರೋರು ಹೇಳ್ತಾರೆ, ನಿಜ. ಆದರೆ ನಿಮಗೆ ಬರ್ತಕ್ಕಂಥ ಶಾಂತಿ ಮಂತ್ರವನ್ನಾದರೂ ನೀವು ಹೇಳ್ಬೋದು. ಯಾವುದು? ಸಹನಾಭವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಈ ಮಂತ್ರವನ್ನ ಪ್ರಾತಃ ಕಾಲದಲ್ಲಿ, ಮಾಧ್ಯಾಹ್ನಿಕ ಸಮಯದಲ್ಲಿ ಮತ್ತೆ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಕನಿಷ್ಠ ಪಕ್ಷ 108 ಬಾರಿಯಾದರೂ ನೀವು ಜಪವನ್ನ ಮಾಡಿದರೆ ನಿಮ್ಮ ಮನಸ್ಸು ಏಕಾಗ್ರತೆಯಲ್ಲಿ ನಿಲ್ಲುತ್ತೆ. ಯಾವಾಗ ಏಕಾಗ್ರತೆಯಲ್ಲಿ ನಿಲ್ಲುತ್ತೋ ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ಹುಮ್ಮಸ್ಸು ಅಂತಕ್ಕಂಥದ್ದು ಬರುತ್ತೆ. ಸಕಾಲಕ್ಕೆ ಬುದ್ಧಿಶಕ್ತಿ ಅಂತಕ್ಕಂಥದ್ದು ಕೆಲಸ ಮಾಡುತ್ತೆ. ಆಗ ನಿಮಗೆ ಗ್ರಹಚಾರ ದೋಷವೂ ಕೂಡ, ಗ್ರಹಗಳ ಬಲವೂ ಕೂಡ ಸಪೋರ್ಟ್ ಮಾಡುತ್ತೆ. ಯಾವಾಗ ನೀವು ಲೇಜಿ ಅಂತಕ್ಕಂಥದ್ದನ್ನು ತೋರಿಸ್ತೀರೋ ಆಗ ಎಲ್ಲವೂ ಕೂಡ ಹಂತ ಹಂತವಾಗಿ ವಿಘ್ನಗಳು, ಸರ್ವನಾಶಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ. ಎಚ್ಚರಿಕೆಯನ್ನು ವಹಿಸಿ. ಈ ಒಂದು ಅಕ್ಟೋಬರ್ ತಿಂಗಳಲ್ಲಿ ನಿಮಗೆ ಧನ ಲಾಭಗಳು ಬರ್ತಕ್ಕಂಥದ್ದಾಗತ್ತೆ. ದೇವತಾ ಕಾರ್ಯಗಳಲ್ಲಿ ಭಾಗಿಯಾಗ್ತೀರಾ. ಗೃಹ ಪ್ರವೇಶ ಮಾಡ್ತಕ್ಕಂಥ ಒಂದು ಶುಭ ಯೋಗ. ಯಾರ್ಯಾರಿಗೆ ವಿವಾಹವಾಗಿಲ್ವೋ ವಿವಾಹವಾಗ್ತಕ್ಕಂಥ ಒಂದು ಶುಭ ಯೋಗ. ಯಾರ್ಯಾರು ಸಂತಾನಕ್ಕೆ ಹಂಬಲಿಸ್ತಾ ಇದ್ದೀರೋ ಸಂತಾನ ಪ್ರಾಪ್ತಿಯಾಗ್ತಕ್ಕಂಥದ್ದು. ದಾಂಪತ್ಯ ಅನ್ಯೂನ್ಯತೆ, ಕೌಟುಂಬಿಕ ಅನ್ಯೂನ್ಯತೆಯೂ ಕೂಡ ಪ್ರಾಪ್ತಿಯಾಗತ್ತೆ. ಆದರೆ ನಿಮ್ಮ ಮನಸ್ಸನ್ನು ಏಕಾಗ್ರತೆಯಲ್ಲಿ ಇಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಆಗ ಅನುಕೂಲಗಳು ನಿಮಗೆ ಶತಸಿದ್ಧ.